ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳು ಜೊತೆಗೆ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಳ್ತಾ ಇರುವಂತಹ ಡಿಸಿಷನ್ಗಳು ಒಂದು ರೀತಿ ಒಂದು ಸಮುದಾಯವನ್ನ ಆತಂಕಕ್ಕೆ ದೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಪರೇಷನ್ ಕ್ಲೀನ್ ಏನಾದರೂ ನಡೀತಾ ಇದೆಯಾ? ಸ್ವಚ್ಛ ಭಾರತ ಅಭಿಯಾನ ಹೇಗೆ ನಡೀತು ಅದೇ ರೀತಿ ಕಾಂಗ್ರೆಸ್ ಈಗ ಆಪರೇಷನ್ ಸ್ವಚ್ಛ ಕಾಂಗ್ರೆಸ್ ಅನ್ನ ಏನಾದರೂ ನಡೆಸ್ತಾ ಇದೆಯಾ? ಈ ಆಪರೇಷನ್ ಕ್ಲೀನ್ ಹೆಸರಿನಲ್ಲಿ ಯಾರ್ಯಾರು ಕ್ಲೀನ್ ಬೋರ್ಡ್ ಆಗ್ತಾ ಇದಾರಲ್ವಾ ಅವರೆಲ್ಲರೂ ಕೂಡ ಮುಸ್ಲಿಂ ನಾಯಕರು. ಆಪರೇಷನ್ ಕ್ಲೀನ್ ಹೆಸರಲ್ಲಿ ಮುಸ್ಲಿಮರ ಕ್ಲೀನ್ ಬೋರ್ಡ್ ಆಗ್ತಾ ಇದೆಯಾ? ಜಬ್ಬಾರ್ ಅವರಾದ್ರು, ನಸೀರ್ ಅಹಮದ್ ಅವರು ಕೂಡ ಈಗಾಗಲೇ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಈಗ ಜಮೀರ್ ಅಹಮದ್ ಅವರ ಆಪ್ತೆಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಇನ್ನು ಕಳೆದ ಕೆಲವು ದಿನಗಳಿಂದ ಯಾರ್ಯಾರು ಕಿಕ್ಔಟ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಮುಸ್ಲಿಂ ನಾಯಕರು. ಜಮೀರ್ ಆಪ್ತೆಗೂ ಕಾಂಗ್ರೆಸ್ ಈಗ ಶಾಕ್ ಕೊಟ್ಟಿದೆ. ಯೂತ್ ಕಾಂಗ್ರೆಸ್ ಕಮಿಟಿಯಿಂದ ಆಫ್ರೀನ್ ಖಾನ್ ಅವರು ಔಟ್ ಆಗಿದ್ದಾರೆ. ಇನ್ನು ಆಫ್ರೀನ್ ಖಾನ್ ಅವರು ಯುವ ನಾಯಕಿಯಾಗಿ ಗುರುತಿಸಿಕೊಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ, ಅಲ್ಪಸಂಖ್ಯಾತರ ನಾಯಕಿಯಾಗಿ ಗುರುತಿಸಿಕೊಳ್ತಾ ಇದ್ರು. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯುವ ನಾಯಕಿಯಾಗಿ ಮಾತನಾಡ್ತಾ ಇದ್ರು. ಕೆಲವೊಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದ್ದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾತು ಕೂಡ ಆಡಿದ್ದಾರೆ. ಇನ್ನು ವಜಾ ಬೆನ್ನಲ್ಲೇ ಈಗ ಮುಸ್ಲಿಂ ನಾಯಕಿ ಆಫ್ರೀನ್ ಖಾನ್ ಅವರು ರೆಬೆಲ್ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಯಾವಾಗ ಈ ಡಿಸಿಷನ್ ತೆಗೆದುಕೊಳ್ತು, ಆಫ್ರೀನ್ ಖಾನ್ ಅವರು ರೆಬೆಲ್ ಆಗಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆ ಪರ್ವ ಎಚ್ಚರಿಕೆ ಕೊಟ್ಟಿದ್ದಾರೆ ಆಫ್ರೀನ್ ಅವರು. ಸಮಾಜಕ್ಕೆ ಹಿನ್ನಡೆ ಆಗ್ತಾ ಇದೆ, ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಸಮಾಜ ಇದಕ್ಕೆ ಸಹಜವಾಗಿ ಒಂದಾದ ನಂತರ ಒಂದರಂತೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗುತ್ತೆ ಅಂತ ಆಫ್ರೀನ್ ಖಾನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಯ್ಕೆ ಅಷ್ಟೇ ನಮಗೆ, ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಏನಲ್ಲ. ಆಫ್ರೀನ್ ಅವರು ತೀವ್ರವಾಗಿ ಗುಡುಗಿದ್ದಾರೆ. ಈಗ ಸೇತುವೆ ದಾಟುವವರೆಗೂ ಮಾತ್ರ ನಾವು ಕಂಡ್ರಿ, ಸೇತುವೆ ದಾಟಿದ ಮೇಲೆ ನಮ್ಮ ಸಾವೇ ಗತಿನ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕೇವಲ ಸೇತುವೆ ದಾಟೋದಕ್ಕೆ ಮಾತ್ರ ನಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸೇತುವೆ ದಾಟಿದ ಮೇಲೆ ನಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಸಿಡಿಮಿಡಿಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ ಮುಸ್ಲಿಂ ನಾಯಕಿ. ನನ್ನನ್ನ ವಜಾ ಮಾಡೋದಕ್ಕಿಂತ ಮುಂಚೆನೆ ನಾನು ರಿಸೈನ್ ಕೊಟ್ಟಿದ್ದೆ ಅಂತ ಆಫ್ರೀನ್ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನನಗೇನು ಕೆಲಸ ಅಂತ ಹೇಳಿದ್ದಾರೆ. ಐ ಡೋಂಟ್ ಕೇರ್ ಅಂತ ನಾನು ಅಲ್ಲಿಂದ ಹೊರಗಡೆ ಬಂದೆ. ಸಾಮೂಹಿಕ ರಾಜೀನಾಮೆಗೆ ಇದು ಕಾರಣ ಆಗುತ್ತೆ ಅಂತ ಆಫ್ರೀನ್ ಖಾನ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಒಂದು ವಿಚಾರ, ರಿಜ್ವಾನ್ ಅರ್ಷದ್ ಅವರೇನಿದ್ದಾರೆ ಅವರ ವಿರುದ್ಧ ಒಂದು ವಿಡಿಯೋ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿಯಾಗಿ ಅವರು ವಿಡಿಯೋ ಮಾಡಿದ್ದಾರೆ ಅಂತ ಅದನ್ನೇ ಕಾರಣವಾಗಿ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಯಾಕೆ ಮುಸ್ಲಿಂ ನಾಯಕರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಮುಸ್ಲಿಂ ನಾಯಕರು ಪಕ್ಷದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ ಮಾತನಾಡ್ತಾ ಇದ್ದಾರೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.